ರಾಜ್ಯದಲ್ಲಿ ಉತ್ತರಾಧಿಕಾರಿ ಯಾರು, ಸಿದ್ದರಾಮಯ್ಯನ ನಂತರ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅನ್ನುವಂಥ ಉತ್ತರಾಧಿಕಾರಿ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಆ ಉತ್ತರಾಧಿಕಾರಿ ನೆಕ್ಸ್ಟ್ CM ಯಾರು ಬೇಕಾದ್ರೂ ಆಗಲಿ, ನಮಗೆ ಆ ಪ್ರಶ್ನೆ ಇಲ್ಲ. ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳವರ ತವರು ಜಿಲ್ಲೆಯಲ್ಲಿ ಏನು ಫಾರ್ಮ್ ಹೌಸ್ನಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ದಂಧೆ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಫಾರ್ಮ್ ಹೌಸ್ನಲ್ಲಿನೇ ತಮ್ಮ ತವರು ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ದಂಧೆ ನಡೀತಾ ಇದೆ. ಹಾಸ್ಪಿಟಲ್ಗಳಲ್ಲಿ ನಡೀತಾ ಇರೋದನ್ನು ನಾವು ಕೇಳ್ತಾ ಇದ್ವಿ. ಆದರೆ ಫಾರ್ಮ್ ಹೌಸ್ನಲ್ಲಿ, ತೋಟದ ಮನೆಗಳಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ನಡೀತಾ ಇರತಕ್ಕಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಇದನ್ನು ನಿಲ್ಲಿಸೋದ್ರ ಬಗ್ಗೆ ಸರ್ಕಾರದ ಕಾರ್ಯತಂತ್ರ ಏನು ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ನೂರಾರು ಹೆಣ್ಣು ಭ್ರೂಣಗಳ ಹತ್ಯೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ದಿನೇಶ್ ಗುಂಡೂರಾವ್ ಅವರು ಏನು ಹೇಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ತವರು ಜಿಲ್ಲೆನಲ್ಲಿನೇ ಅರಮನೆ ಮೈದಾನದ ಬಳಿ ಅಕ್ಕಿಪಿಕ್ಕಿ ಕಮ್ಯುನಿಟಿಗೆ ಸೇರಿದಂಥ, ಅಲೆಮಾರಿ ಸಮುದಾಯಕ್ಕೆ ಸೇರಿದಂಥ ಮಗುವಿನ ರೇಪ್ ಅಂಡ್ ಮರ್ಡರ್ ನಡೆಯುತ್ತೆ. ಅದ್ರ ಬಗ್ಗೆ ಇದುವರೆಗೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಆ ಮನೆಗಿನ್ನೂ ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಉತ್ತರಾಧಿಕಾರಿ ನೀವು ಯಾವಾಗಾರ ಮಾಡ್ಕೊಳ್ಳಿ. ಮೈಸೂರಿನಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಿಮ್ಮ ಉತ್ತರಾಧಿಕಾರಿ ಯಾರಿಗಾರ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ 2300 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, 2300 ಜನ. ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ, ಈ ರೈತರ ಆತ್ಮಹತ್ಯೆಗೆ ಪರಿಹಾರವನ್ನು ಕೊಡಿ. 7 ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಲೆಟರ್ ಬರೆದಿಟ್ಟು. ಅದರೊಳಗಡೆ ಮೊನ್ನೆ ಯಾವುದೋ ಭಾಗ್ಯವತಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಲೈಬ್ರರಿಯನ್, ಅದೇ ಮೇಲೆ ಚಾಮರಾಜನಗರದಲ್ಲಿ ಒಬ್ಬ ನೀರ್ಗಂಟಿ ವಾಟರ್ಮ್ಯಾನ್, ಅವನು 29 ತಿಂಗಳಿಂದ ನಮಗೆ ಸ್ಯಾಲ್ರಿ ಬಂದಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ. ಎಷ್ಟು ಕರ್ನಾಟಕ ರಾಜ್ಯದಲ್ಲಿ, ಅದರೊಳಗೂ ಕೂಡ ಬೆಂಗಳೂರಿನಲ್ಲಿ ರೇಪ್ ಅಂಡ್ ಮರ್ಡರ್ಗಳು ನಡೀತಾ ಇದೆ. ಎಲ್ಲೋಗಿದ್ದಾರೆ ಪರಮೇಶ್ವರ್ ಅವರು? ಸ್ವಲ್ಪ ಹುಡುಕೊಡಿ ಪರಮೇಶ್ವರ್ ಅವರು ಎಲ್ಲಿದ್ದಾರೆ, ರಾಜ್ಯದ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. 1300 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ಚೈನ್ ಸ್ನ್ಯಾಚಿಂಗ್ ನಡೀತಾ ಇದೆ. ಎಲ್ಲೋಗಿದ್ದಾರೆ? ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಏನು? 15 ಜನ ಕಾಂಟ್ರಾಕ್ಟರ್ಸು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 15. ಆಮೇಲೆ ಪತ್ರ ಬರ್ದಿಯಾರ ಮುಖ್ಯಮಂತ್ರಿಗಳಿಗೆ, ನಮಗೆ 33,000 ಕೋಟಿ ಹಣ ಬರಬೇಕು, ಬಾಕಿ ಹಣ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ, ನಾವು 33,000 ಕೋಟಿ, ನಾವು ಇನ್ನು ಮುಂದೆ ಕಾಮಗಾರಿಗಳನ್ನು ಮಾಡೋದಿಲ್ಲ, ಮೊದಲು ಹಣ ಕೊಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ದಾಷ್ಟ್ಯದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 60% ಕಮಿಷನ್ ನಡೀತಾ ಇದೆ, ನಮಗೆ ಇಷ್ಟು ಕಮಿಷನ್ ಎಲ್ಲ ಕೊಟ್ಬಿಟ್ಟು ನಮಗೆ ಕಾಮಗಾರಿಯನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲಿದೆ ಸಾಕ್ಷಿ? ಎಲ್ಲಿದೆ ಎವಿಡೆನ್ಸು? ಹೋಗಿ ಎವಿಡೆನ್ಸ್ ಇದ್ರೆ ಕೋರ್ಟ್ಗೆ ಹಾಕಿ ಅಂತ ದಾಷ್ಟ್ಯದ ಮಾತುಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ, ಇವುಗಳಿಗೆ ಮೊದಲು ಪರಿಹಾರವನ್ನು ಕೊಡಿ. ಬೆಂಗಳೂರು ಅನ್ನೋದು ಗುಂಡಿ ಸಿಟಿ ಆಗಿದೆ. ಬೆಂಗಳೂರು ಇಸ್ ಬಿಕಮ್ ಪಾಟ್ ಹೋಲ್ ಸಿಟಿ. ಇದ್ರ ಬಗ್ಗೆ ಮೊದಲು ಉತ್ತರ ಕೊಡಿ, ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ. ಬೆಂಗಳೂರು ಅಂಡ್ ಮೈಸೂರು ಬಿಕಮ್
ರೇಪ್ ಸಿಟೀಸ್ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ. ಈ ರೇಪ್ ಸಿಟಿಯನ್ನು ಮಾಡೋದ್ರ ಬಗ್ಗೆ ಆಗಿರೋದ್ರ ಬಗ್ಗೆ ತಡೆಯೋದ್ರ ಬಗ್ಗೆ ಮೊದಲು ಮಾತಾಡಿ. ಅಷ್ಟೇ ಅಲ್ಲ, ಮಳೆ ಬಂದುಬಿಟ್ಟು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವರ ಬೆಳೆಗೆ ಇನ್ನೂ ಪರಿಹಾರವನ್ನು ಕೊಟ್ಟಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ. ನಿಮ್ಮ ಮಂತ್ರಿಗಳು ಯಾರ್ಯಾರು ಕಾರ್ಯಕ್ಷೇತ್ರದಲ್ಲಿಲ್ಲ, ಆ ಜಿಲ್ಲೆಗಳಿಲ್ಲ, ಏನು ಮಾಡ್ತಾ ಇದ್ದಾರೆ? ಎಲ್ಲೋಗಿದ್ದಾರೆ ಮಂತ್ರಿಗಳು? ಎಲ್ಲ ಉತ್ತರಾಧಿಕಾರಿಗಳನ್ನು ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರಾ? ರೈತರಿಗೆ ಪರಿಹಾರ ಕೊಡೋರು ಯಾರು? ರೇಪ್ ಸಿಟಿಯನ್ನು ನಿಲ್ಲಿಸೋರು ಯಾರು? ಬೆಂಗಳೂರಿಗೆ ಬರಬೇಕು ಅಂತ ಇದ್ದಂತಹ AI ಹಬ್ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ನೀವು ಉತ್ತರಾಧಿಕಾರಿ ಚರ್ಚೆಯನ್ನು ನಿಲ್ಲಿಸ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಜಾಬನ್ನು ಕೊಡ್ಬೋದಾಗಿತ್ತು. ಮೊದಲು ಇದಕ್ಕೆ ಉತ್ತರ ಕೊಡಿ, ಆಮೇಲೆ ನೀವು ಬೇಕಾದ್ರೆ ಉತ್ತರಾಧಿಕಾರಿ ಯಾರು ಅಂತ ಮಾಡ್ಕೊಳ್ಳಿ. ಆದ್ರಿಂದ ಸಂತೋಷ್ ಲಾಡ್ ಅವರಾಗಲಿ, ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಆಮೇಲೆ ರಾಮಲಿಂಗ ರೆಡ್ಡಿ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ, ಮುಖ್ಯಮಂತ್ರಿಗಳಾಗಲಿ, MB ಪಾಟೀಲ್ ಅವರಾಗಲಿ, ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಂದು ಒಂದೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳು ಇಲ್ವಾ? ಉತ್ತರಾಧಿಕಾರಿ ಅನ್ನೋದು ಒಂದು ಮಾತ್ರ ಬಹಳ ಗಂಭೀರವಾಗಿರೋ ಸಮಸ್ಯೆನಾ? ಅದು ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿ ಹೋಗ್ಬಿಟ್ಟಿದಾವ? ಕರ್ನಾಟಕ ರಾಜ್ಯ ಅನ್ನೋದು ಸಮೃದ್ಧ ರಾಜ್ಯನಾ? ಉತ್ತರಾಧಿಕಾರಿಯನ್ನ ಮಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿ ಹೋಗ್ತಾವ? ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಏನು ಈ ವಿಷಯನ ಯಾಕೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ, ಆಮೇಲೆ RSS ಬಗ್ಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಇವುಗಳನ್ನು ಮರೆಮಾಚೋದಕ್ಕೋಸ್ಕರವಾಗಿ RSS ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ಖರ್ಗೆ ಅವರಿಗೆ, ಲಾಡ್ ಅವರಿಗೆ, ಹರಿಪ್ರಸಾದ್ ಅವರಿಗೆ, ಆಮೇಲೆ ಇವರೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಹಾಗಾಗಿ ಮೊದಲು ರೇಪ್ಗಳನ್ನು ನಿಲ್ಲಿಸಿ, ಮೊದಲು ಮರ್ಡರ್ಗಳನ್ನು ನಿಲ್ಲಿಸಿ, ಮೊದಲು ಗುಂಡಿಗಳನ್ನು ಮುಚ್ಚಿ, ಆತ್ಮಹತ್ಯೆಗಳನ್ನು ತಡೀರಿ. ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಚರ್ಚೆಯನ್ನು ಮೊದಲು ನಿಲ್ಲಿಸಿ, ಭಗವಂತ ನಿಮಗೆ ಆ ಅಮಾವಾಸ್ಯೆಯಿಂದ ಮೊದಲು ಹೊರಗಡೆ ಬರುವಂಥ ಭಾಗ್ಯವನ್ನು ಭಗವಂತ ಕರುಣಿಸ್ಲಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಬೆಳಕಿನಲ್ಲಿ ಈಗೇನು ನಾನು ಹೇಳಿದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿ ಅಂಥೇಳಿ ನಾನು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದ್ರ ಬಗ್ಗೆ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿದ್ದಾರೆ, ತನಿಖೆ ನಡೆಸಲಿ ಅಲ್ಲಿ ಯಾರು ಚುನಾಯಿತರಾಗಿದ್ದಾರೆ ಅಂತ. ಈಗೇನೋ ನಕಲಿ ಆಧಾರ್ ಕಾರ್ಡ್ಗಳು ಸಿಕ್ಕಿದೆ 10,000 ಅಂತ ಬರ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಕ್ರಮ ತೆಗೆದುಕೊಳ್ಳಿ, ಯಾರು ಬೇಡ ಅಂತಾರೆ. ಮೊದಲು ನಾನು ಹೇಳಿರ್ತಕ್ಕಂಥ ಈ ಗುಂಡಿ ಬೆಂಗಳೂರನ್ನ, ಗುಂಡಿ ಕರ್ನಾಟಕನ, ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕರ್ನಾಟಕನ, ಇವುಗಳಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.